ಕಾಂಗ್ರೆಸ್ ಕರೆಕ್ಷನ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ 135 ಅನ್ನುವಂಥ ವಿಶ್ವಾಸ ಕೊಟ್ಟಿದ್ದಾರಲ್ಲ, ಮುಂದಿನ ದಿನಗಳಲ್ಲಿ ಅದರಲ್ಲೂ ವ್ಯತ್ಯಾಸ ಆಗುತ್ತೆ ಅಂತ. ಖಂಡಿತ ಮೇಡಮ್, ಯಾಕಂದರೆ ಈ 135 ಏನೋ ಇದೆಯಲ್ಲ, ನೆಕ್ಸ್ಟ್ ಬರೀ 30ಕ್ಕೆ ಇಳಿತದೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಆತ ನಾವು ದಿನಗಳಲ್ಲಿ ನೋಡ್ಕೊಂಡು ಬರ್ತಾ ಇದ್ದೀವಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಬೆಂಕಿ ಹಚ್ಚ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಈಗ ರೈತರು ಎಲ್ಲೋ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ರು. ಆ ಒಕ್ಕ ಅಂತ ಯಾವುದೋ ಒಂದು ಬಂದ್ಬಿಟ್ಟು ನೋಟಿಸ್ಗಳು ಬಂದ್ಬಿಟ್ಟು ಪಾಪ ನಮ್ಮ ಚಿಕ್ಕಬಳ್ಳಾಪುರದ ರೈತರು, ಬಯಲುಸೀಮೆ ರೈತರು ಇವತ್ತು ನಡೆದಿರ್ತಕ್ಕಂಥ ಘಟನೆ. ಪಾಪ ಸುಮಾರು ವರ್ಷಗಳಿಂದ ರೈತರ ಒಂದು ಬೆಳೆ ಬೆಳ್ಕೊಂಡು ಜೀವನ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಮನೇನ ಇವತ್ತು ಹೋಗಿ ಏಕಿ ಪೊಲೀಸವ್ರನ್ನ ಕಳಿಸ್ಬಿಟ್ಟು ಆ ರೈತರನ್ನ ಜಮೀನುಗಳನ್ನ ಕಾಂಪೌಂಡ್ ಆಗೋ ಅಂತ ಕೆಲಸ ಆಗ್ತಾ ಇದೆ ಇವತ್ತು. ಸೊ ಈ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು, ಇವತ್ತು ರೈತರನ್ನ ಮತ್ತೆ ಇದು ಕಪ್ಪು ಬಣ್ಣ ಅಂತ ಏನು ಹೇಳಿಕೆ ಕೊಟ್ಟವ್ರೆ, ಇವಾಗ ದಿನನಿತ್ಯ ನಾವು ಬಿಸಿಲಲ್ಲಿ ಕೆಲಸ ಮಾಡ್ತೀವಪ್ಪ, ಬ್ಲಾಕೇ ಇರ್ತೀವಿ. ನೀವು ಅದನ್ನು ಕಪ್ಪು ಅಂತ ಹೇಳ್ಬಿಟ್ಟು ಇಡೀ ಪ್ರಪಂಚಕ್ಕೆ, ಇಡೀ ದೇಶಕ್ಕೆ ನೀವು ಈ ಥರ ಮಾತಾಡಿದ್ರೆ, ಹಾಗಾದರೆ ನೀವು ತಿನ್ನೋ ಅನ್ನ ಒಬ್ಬ ಕಪ್ಪು ಇರ್ತಕ್ಕಂಥ ಒಬ್ಬ ಮನುಷ್ಯ ಬೆಳೆದಿರ್ತಕ್ಕಂಥ ತರಕಾರಿ ತಿಂತಾ ಇದೆಯಲ್ಲ, ಹೆಂಗೆ ತಿಂತೀಯ? ನಿನಗೆ ಹೆಂಗೆ ತಿನ್ನಕ್ಕಾದ್ರೆ ನಿನ್ಗೆ ಹೆಂಗೆ ಮನ್ಸು ಬರುತ್ತೆ? ಬಟ್ ಆಯ್ತು, ಹೇಳಿಕೆ ಕೊಟ್ಬಿಟ್ರು, ಬಾಯಿ ತಪ್ಪು ಹೇಳಿದ್ರು, ಇಂಟೆನ್ಷನಲಿ ಹೇಳಿದ್ರು. ಆ ಪಶ್ಚಾತ್ತಾಪ ಏನಾದರೂ ಅವ್ರ ಮುಖದಲ್ಲಿ ಕಾಣ್ತಾ ನಿಮಗೆ? ಈಗಲೂ ಇನ್ನೂ ಸದ್ಯಕ್ಕೆ ಕಾಣಿಲ್ಲ ಮೇಡಮ್ ಅವ್ರಿಗೆ. ಮುಂದಿನ ತಿಂಗಳಲ್ಲಿ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಇವತ್ತು ನೋಡ್ಕೊಂಡು ಮುಂದಿನ ತಿಂಗಳಲ್ಲಿ ಪಾಪ ಕಾಂಗ್ರೆಸ್ ಈತನಿಂದ ಕಾಂಗ್ರೆಸ್ ಹಾಳಾಗುತ್ತೆ ಇವತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಇನ್ನು ಮುಂದೆ ಜಯಲಲಿತಾ ಗೊತ್ತು ರೈತರಿಗೆ ಕೈ ಹಾಕಿ ಪಾಪ ಯಾವ ಒಂದು ಸ್ಥಿತಿ ಬಂತು ಅಂತ. ಇಡೀ ನಮ್ಮ ರಾಜ್ಯದಲ್ಲಿ ಯಾರೇ ಆಗಲಿ ರೈತರ ಬಗ್ಗೆ ಸ್ಟೇಟ್ಮೆಂಟ್ಗಳು ಕೊಟ್ಟು ರೈತರ ಬಗ್ಗೆ ಒಂದು ನೋವಿಗೆ ಅವರ ಆಧಾರ ಆಗಿರ್ತಕ್ಕಂಥ ಸನ್ನಿವೇಶಗಳನ್ನ ನಾವು ಯಾರಿಗಾದ್ರೂ ನೋಡಿದ್ದೀವಿ ಅಂದರೆ, ರೈತರ ಶಾಪ ಇವತ್ತು ಯಾರಿಗಿದೆ ಅಂದರೆ ಜಮೀರ್ ಅವ್ರಿಗೆ ಇದೆ ಅಂತ ಹೇಳ್ಬೋದು. ಯಾಕಂದರೆ ಈ ಪರಿಸ್ಥಿತಿಗಳು ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ. ರೈತರು ಒಂದ್ಸತಿ ಶಾಪ ಹಾಕಿದ್ರೆ ಖಂಡಿತ ಅವ್ರ ಸರ್ವನಾಶ ಆಗದೆ, ಖಂಡಿತ ಅದು ಸತ್ಯ. ದುಡ್ಡಿದವ್ರು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಸಂದೇಶ ರವಾನೆ ಆಗಲ್ವಾ? ಎಕ್ಸಾಂಪಲ್ ಎಷ್ಟೋ ಜನ ನೋಡಿ ಮೇಡಮ್, ನಮ್ಮ ರಾಜ್ಯದ ಕಣ್ಮುಂದೆ ಇದೆ, ರೈತರ ಮೇಲೆ ಹೊಟ್ಟೆ ಮೇಲೆ ಹೊಡೆದವರು ಯಾರು ಉದ್ಧಾರ ಆಗಿಲ್ಲ, ಅವರು ಸರ್ವನಾಶನ ಆಗಿರೋದು. ಮುಂದಿನಲ್ಲಿ ಜಮೀರ್ ಅವ್ರಿಗೆ ಅದೇ ಕಾಲ ಬಂದೇ ಬರುತ್ತೆ 100%. ಯಾಕಂದ್ರೆ ಪ್ರತಿ ಸಿಟಿಯಲ್ಲಿ ಬೆಳೆದಿರ್ತಕ್ಕಂಥದ್ದು ಅದೇ ಒಂದು ಹೋಗಿ ಹಳ್ಳಿಯಲ್ಲಿ ಬೆಳೆದು ಇದ್ರ ಕಷ್ಟಗಳೆಲ್ಲ ಅದನ್ನ ಗೊತ್ತಾಗಿರೋದು. ಅದೇ ಮಾಜಿ ಪ್ರಧಾನಿಗಳು ದೇವೇಗೌಡರು ಹಳ್ಳಿಯಲ್ಲಿ ಹುಟ್ಟಿ ಆ ಬಿಸಿಲಲ್ಲಿ ಕೆಲಸ ಮಾಡಿ ಮಣ್ಣಿನ ಮಗ ಅಂತ ಏನು ಕರೀತಾರೆ. ಹೌದಪ್ಪ, ನಾವು ಮಣ್ಣಿನ ಮಕ್ಕಳು, ನಾವು ಕಪ್ಗೆ ಇರೋದು. ಹಾಗಾದ್ರೆ ಕಪ್ಪನ ಹತ್ರ ಇಷ್ಟು ದಿನ ನೀನು ಇಲ್ಲಿದ್ದಾಗ ಚೆನ್ನಾಗಿತ್ತಾ ನಿನಗೆ ಕಪ್ಪು? ಅಲ್ಲೇ ಕುತ್ಕೊಂಡು ಅಲ್ಲೇ ತಿಂತಾ ಇದ್ದೆ, ಅಲ್ಲೇ ಎಲ್ಲ ಆ ಥರದ್ದು ಆಗಿ ಒಂದು ಮಟ್ಟಿಗೆ ಬೆಳೆದಾಗ ಈಗ ನೀನು ಕಪ್ಪು ದೂರ ಆಯ್ತಾ? ಬೆಳೆದ ಆಗಿತ್ತಾ? ಯಾವ ಥರ ನೀನು ಒಂದು ಸ್ಟ್ಯಾಂಡ್ ಮೇಲೆ ನೀನು ನಿಂತ್ಕೊತಾ ಇದೀಯ ಇವತ್ತು? ರಾಜ್ಯ ಜನ ನೋಡ್ತಾ ಇದ್ದಾರೆ ಇವತ್ತು.